ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡ್ರೆಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಈ ವಿಡಿಯೋನ ನೋಟ್ಸು ರೆಕಾರ್ಡಿಂಗು ಬರೀಬೇಕು ಅಂತ ಅಂದ್ಕೊಂಡಿರೋರು ಈ ವಿಡಿಯೋ ನೋಡುವಾಗ ಆದಷ್ಟು ನೀವು ಸ್ಕ್ರೀನ್ನ ದೊಡ್ಡದಾಗಿ ಇಟ್ಕೊಂಡು ನೋಡಿ. ನಿಮಗೆ ಎಲ್ಲ ನಾನು ಬರೆದಿರೋ ಅಂಥದ್ದು ಬರೆಯುವಾಗ ಏನೇನು ಬರೀತಿರ್ತೀನಿ ಅನ್ನೋದು ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ನೀವು ಸ್ಕ್ರೀನು ಸ್ಮಾಲ್ ಸಣ್ಣದರಲ್ಲಿ ನೋಡಿದ್ರೆ ಅಂದರೆ ಅಷ್ಟು ಕ್ಲಿಯರಾಗಿ ಇದು ಅರ್ಥ ಆಗದೆ ಇರ್ಬೋದು. ಅಂದರೆ ಏನೋ ಅರ್ಥ ಆಗುತ್ತೆ ನಾನು ಹೇಳೋದು, ಬಟ್ ಇದು ನಾನು ಬರೆಯೋದು ನಿಮಗೆ ಕಾಣಿಸ್ದೇ ಇರ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ವಿಡಿಯೋ ನೋಡುವಾಗ ಸ್ಕ್ರೀನ್ನ ದೊಡ್ಡದಾಗಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್. ಇಲ್ಲೂ ತಡ ಮಾಡಿದಿರ ಸ್ಪೀಡಾಗಿ ಯಾವ ರೀತಿ ನಾವು ಅಳತೆ ತಗೊಂಡಿರುವಂತಹದ್ದನ್ನು ಡ್ರಾಫ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ನೋಟ್ಸ್ನ ನೀವು ಕಂಪಲ್ಸರಿಯಾಗಿ ಬರ್ಕೊಳ್ಳೇಬೇಕು. ಯಾಕೆಂದರೆ ಒಂದಾದರೂ ಕಡೆ ಪಕ್ಷ ನಮಗೆ ಡ್ರೆಸ್ಸಲ್ಲಿ ಒಂದಾದರೂ ನೋಟ್ಸ್ ಇತ್ತು ಅಂದರೆ ನಮಗೆ ಎಲ್ಲ ಸೈಜಿನ ನೋಟ್ಸು ಒಂದು ನೋಡಿದ್ರಾದರೂ ಅರ್ಥ ಆಗೋ ರೀತಿಯಾಗಿ ನಾವು ಬರ್ಕೋಬೇಕಾಗತ್ತೆ. ನಾನು ನಿನ್ನೆ ವಿಡಿಯೋದಲ್ಲಿನೇ ಹೇಳಿದ್ದೆ ನಿಮಗೆ, ಅಂದರೆ ಏನು ಈ ಡ್ರೆಸ್ ಕ್ಲಾಸಲ್ಲಿ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ರೀತಿಯಾಗೆಲ್ಲ ಸೈಜ್ ಇರುತ್ತೆ. ಎಲ್, ಎಮ್, XL, XXL, 4XL ಈ ರೀತಿಯಾಗಿ ಯಾವ್ಯಾವ ಸೈಜಿಗೆ ಯಾವ್ಯಾವುದು XL ಬರುತ್ತೆ, XXL ಬರುತ್ತೆ ಅನ್ನೋದನ್ನು ಕೂಡ ನಾನು ಕ್ಲೀನಾಗಿ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಹಾಗೆಯೇ ಅದರಲ್ಲಿ ಯಾವ ರೀತಿ ನಾವು ಶೋಲ್ಡರು, ಭುಜ ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನು ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ. ಅದನ್ನು ಯಾರು ನೋಡಿಲ್ಲ ನೀವು ಆ ಕ್ಲಾಸ್ನ ನೋಡಿದ್ರೆ ನಿಮಗೆ ಇದು ಖಂಡಿತ ಅರ್ಥ ಆಗುತ್ತೆ. ನೋಡಿ, ನಾನು ಇಲ್ಲಿ ಫಸ್ಟಿಗೆ ಅದರದ್ದು ಅಳತೆ ಬರ್ಕೊಂಡು ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನೆನ್ನೆ ವಿಡಿಯೋದಲ್ಲೇ ನಾನು ಇದನ್ನೆಲ್ಲ ನಿಮಗೆ ಬರ್ಕೊಳ್ಳಿ ಅಂತ ಹೇಳಿದ್ದೆ. ಇದರಲ್ಲಿ ಏನೇನು ಬರ್ಕೋಬೇಕು ಅಂತಂದರೆ ಭುಜ ಬರಿಬೇಕು, ನಂತರ ಭುಜದ ಉದ್ದ ಬರಿಬೇಕು, ನಂತರ ಭುಜದ ಪಟ್ಟಿ ಅಂದರೆ ಶೋಲ್ಡರ್ ಪಟ್ಟಿ ಬರಿಬೇಕು, ಕತ್ತಿನ ಉದ್ದ, ನಂತರ ಹಿಂಭಾಗದ ಕತ್ತಿನ ಉದ್ದ. ಇದು ಇಷ್ಟು ನಂತರ ಒಂದು ಲೈನ್ ಗ್ಯಾಪ್ ಬಿಟ್ಟು ಬರಿಬೇಕಾಗುತ್ತೆ. ನೀವು ಎಲ್ಲ ಇದನ್ನೇನಾದರೂ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂದರೆ ಇದು ಅಳತೆ ಹಾಕುವಾಗ ತುಂಬಾ ಸ್ವಲ್ಪ ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನೋ ಅದೇ ರೀತಿ ಅದೇ ಮೆಥಡಲ್ಲೇ ನೀವು ಫಾಲೋ ಮಾಡಬೇಕಾಗತ್ತೆ. ನಂತರ ನೋಡಿ, ಇದು ಉದ್ದ ಅಂದರೆ ಡ್ರೆಸ್ಸಿನ ನಮಗೆ ಪೂರ್ಣ ಉದ್ದ ಎಷ್ಟು ಬರ್ತಾ ಇದೆ ಅನ್ನೋದನ್ನು ಬರೆಯೋದಕ್ಕೆ ನಾನು ಇದನ್ನು ಉದ್ದ ಅಂತ ಬರ್ಕೊಂಡಿದ್ದೀನಿ. ನಂತರ ಸೊಂಟದ ಉದ್ದ, ನಂತರ ಕಟ್ ಉದ್ದ. ಈ ಉದ್ದಗಳೇನು ಬರುತ್ತೆ ಇದರದಷ್ಟೇ ಒಂದು. ನಂತರ ಏನು ಮಾಡಬೇಕು, ಮತ್ತೆ ಒಂದು ಲೈನ್ ಗ್ಯಾಪ್ ಬಿಟ್ಟು ಎದೆ ಸುತ್ತಳತೆ, ನಂತರ ಸೊಂಟದ ಸುತ್ತಳತೆ, ಕಟ್ ಸುತ್ತಳತೆ, ಬಾಟಮ್, ಇದನ್ನು ಒಂದು ಕಡೆ ಬರಿಬೇಕು. ಇದೇನಿದ್ರೂ ಶೋಲ್ಡರು, ನೆಕ್ಗೆ ಸಂಬಂಧಪಟ್ಟಿದ್ದು. ಇದು ಏನಿದ್ರೂ ನಮಗೆ ಕಟ್ಟು, ನಂತರ ಬಾಟಮು, ಪೂರ್ಣ ಉದ್ದ, ಮೈ ಉದ್ದ, ಸೊಂಟದ ಉದ್ದ ಎಲ್ಲ ಉದ್ದ ಬರುವಂಥದ್ದು ಇಷ್ಟು ಬರಿಬೇಕು. ಇದು ನೋಡಿ, ಇದು ರೈಟ್ ಮೆಥಡ್ ಅಂತ ಅಂದರೆ ನಾವು ಒಂದು ಬ್ಲೌಸಿಗೆ ನಾವು ಯಾವ ರೀತಿ ಬರಿತೀವೋ ಅದೇ ಬೇರೆ ಚೇಂಜ್ ಆಗುತ್ತೆ, ಡ್ರೆಸ್ಸಿಂದೇ ಚೇಂಜ್ ಆಗುತ್ತೆ. ಡ್ರೆಸ್ಸಿಗೆ ನೀವು ಇದು ಸುತ್ತಳತೆ ಬರೆದ ತಕ್ಷಣ ಇಲ್ಲಿ ಭುಜ ಬರೆಯೋಕ್ಕಾಗೋದಿಲ್ಲ, ಇದು ತುಂಬಾ ರಾಂಗ್ ಆಗುತ್ತೆ. ನಾನು ಇದನ್ನು ಮಾತ್ರ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೂ ಒಂದೇನೆಂದರೆ, ನೀವು ಯಾವುದಾದ್ರೂ ಈಗ ಒಂದು ಕ್ಲಾಸ್ ನೀವು ಕಲಿತಾ ಇದ್ದೀರಿ ಅಂತ ಅಂದಾಗ ಬೇಕಿದ್ರೆ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಒಂದು ಕ್ಲಾಸ್ನ ನೀವು ಕಲಿತಾ ಇದ್ದೀರಿ ಅಂತ ಅಂದಾಗ ಒಬ್ರದ್ದು ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ಈಗ ನಾನು ಹೇಳ್ಕೊಡೋದು ಒಂದು ಆ್ಯಂಗಲ್ ಆದರೆ ಇನ್ನೊಬ್ರದ್ದು ಇನ್ನೊಂದು ಥರ ಇರುತ್ತೆ. ನೋಡಿ, ಈಗ ನಾನು ಒಂದು ಸೀರಿಯಲ್ ಪ್ರಕಾರ ಹೇಳ್ಕೊಡುವಂಥದ್ದು ನಂದು. ಈಗ ಏನಾಗುತ್ತೆ, ಅಳತೆ ಎಲ್ಲ ಸೇಮ್ ಇರುತ್ತೆ. ಅಂದರೆ ಏನು, ಈಗ ನೋಡಿ, ಇದು ಫಸ್ಟ್ ಇದು ಬರೆಯೋದಾಯಿತು. ಇದು ಒಂದೊಂದು ಒಬ್ಬೊಬ್ಬರಿಗೆ, ಯಾಕೆಂದರೆ ನನಗೆ ಟೈಲರಿಂಗ್ ಕ್ಲಾಸ್ 10-12 ವರ್ಷದಿಂದ ಕ್ಲಾಸ್ ಮಾಡಿ ನನಗೆ ಕ್ಲಾಸ್ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ರೂಢಿಯಾಗಿದೆ. ಹಾಗಾಗಿ ಈ ರೀತಿ ಹೇಳ್ಕೊಟ್ರೆ ಬಿಗಿನರ್ಸ್ಗೆ ಜಲ್ದಿ ಅರ್ಥ ಆಗುತ್ತೆ ಅನ್ನೋದಕ್ಕೆ ನಾನು ಈ ರೀತಿಯಲ್ಲಿ ಹೇಳ್ಕೊಡ್ತಾ ಇರೋದು ನಿಮಗೆ. ಅಂದ್ರೇನು, ಮೆಜರ್ಮೆಂಟು ಎಲ್ಲ ಸೇಮ್ ಇರುತ್ತೆ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ, ಅದು ಒಂದು ಬಿಟ್ಟರೆ ಉಳಿದಿದ್ದೆಲ್ಲ ಅಳತೆ ಎಲ್ಲ ಕರೆಕ್ಟಾಗೇ ಇರುತ್ತೆ. ನೋಡಿ, ಇದು ಉದ್ದದ್ದೆಲ್ಲ ಈ ಥರ ಆಯಿತು. ಇದೇನಿದ್ರು ನೋಡಿ, ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ, ಕಟ್ಟು ಸುತ್ತಳತೆ, ಬಾಟಮ್, ಇದು ಒಂದು ಕಡೆ ಆಯಿತು. ನಂತರ ನೋಡಿ, ತೋಳಿನ ಉದ್ದ, ತೋಳಿನ ಸುತ್ತಳತೆ, ತೋಳಿನ ಡೌನ್, ಇದು ಒಂದಾಯಿತು. ಇದು ಎರಡು ಯಾಕೆ ಬರಿಬೇಕು ಅಂತಂದರೆ, ಇದು ನಮಗೆ ತೋಳಿನ ಅಗಲ ಅಂದರೆ ಹಾರ್ಮೋನ್ ಲೂಸಿಂಗ್ ಎಷ್ಟು ಬರುತ್ತೋ ಅದರ ಬೇಸ್ ಮೇಲೆ ನಾವು ತೋಳಿನ ಅಗಲ ತಗೋಬೇಕಾಗುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಕಂಪಲ್ಸರಿಯಾಗಿ ಬರ್ಕೊಳ್ಳೇಬೇಕು. ನಂತರ ಮುಂಭಾಗದ ಉದ್ದ ಅಂದರೆ ಇಲ್ಲಿ ಬರುತ್ತಲ್ಲ ಈ ರೀತಿ. ಹಾಫ್ ಸ್ಲೀವ್ ಆದರೆ ಬೇರೆ ಬರುತ್ತೆ, ಫುಲ್ ಸ್ಲೀವ್ ಆದರೆ ಇಲ್ಲಿಗಿರುತ್ತೆ. ಅದು ಅಂದರೆ ಸ್ಲೀವ್ ಲೂಸಿಂಗ್, ಮುಂಭಾಗದ
ಸ್ಲೀವ್ ಲೂಸಿಂಗ್ ಅಂತಲೂ ನೀವು ತಿಳ್ಕೊಬೋದು. ಈಗ ಇದನ್ನೆಲ್ಲ ನಾನು ಇಷ್ಟು ಬರೆದಿದ್ದೀನಿ. ಇದಕ್ಕೆ ನಾವು ಡ್ರೆಸ್ಸಲ್ಲಿ ಅಳತೆ ತೊಗೊಳ್ಳೋದು ಹೇಗೆ, ನಂತರ ಬಾಡಿಯಲ್ಲಿ ಅಳತೆ ತೊಗೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾರು ಆ ವಿಡಿಯೋನ ನೋಡಿಲ್ಲ ನೀವು ಖಂಡಿತ ನೆನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಂದರೆ ಅದು ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಈಗ ಫಸ್ಟು ನಾನು ಇದನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ದೆ. ಇದಾದ ನಂತರ ನಾನೇನು ಹೇಳ್ಕೊಟ್ಟಿದ್ದೀನಿ, ಮೆಜರ್ಮೆಂಟ್ ತೊಗೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಆ ಮೆಜರ್ಮೆಂಟ್ ತೊಗೊಂಡಿರೋ ಪ್ರಕಾರನೇ ಈಗ ನಾವು ಇಲ್ಲಿ ಈ ಅಳತೆನ ಬರಿಬೇಕಾಗುತ್ತೆ. ಇದು ನೋಡಿ ನಾನು ಹೇಳ್ತಾ ಇರೋದು ಸ್ಕೂಲ್ ಡ್ರೆಸ್ ಆಗಿರೋದ್ರಿಂದ ಇದು ಎಷ್ಟಿದೆ, 32 ಇಂಚ್ ಸೈಜ್ ಇದೆ. ನಾವು ಇದಕ್ಕೆ ಅಂದರೆ ಎದೆ ಸುತ್ತಳತೆ ಈಗ ನೋಡಿ 32 ಇಂಚ್ ಇದೆ ಅಂತ ಅಂದಾಗ 8 ಇಂಚ್ ಬರುತ್ತೆ. 8 ಇಂಚ್ ಬಂದಾಗ ನಾವೇನು ಮಾಡಬೇಕಾಗತ್ತೆ, ಒಂದು ಅರ್ಧ ಇಂಚ್ ಆದ್ರೂ ಯೂನಿಫಾರ್ಮ್ ಆಗಿರೋದ್ರಿಂದ ಒಂದು ಅರ್ಧ ಇಂಚು ಹೆಚ್ಚಿಗೆ ಕಂಪಲ್ಸರಿ ತೊಗೊಳ್ಳೇಬೇಕಾಗುತ್ತೆ. ಯಾಕೆ ಅಂದರೆ ಅದು ಒಂದು ವರ್ಷದವರೆಗೂ ಡೈಲಿ ಯೂಸ್ ಮಾಡುವಂಥದ್ದು. ತುಂಬಾ ಟೈಟ್ ಫಿಟ್ಟಿಂಗ್ ಮಾಡಿಬಿಟ್ರೆ ನಾವೇನಾಗುತ್ತೆ, ಹಾಕುವಾಗ ತೆಗೆಯುವಾಗೇ ಒಂದು ತಿಂಗಳು 2 ತಿಂಗಳಲ್ಲಿ ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಅರ್ಧ ಇಂಚಾದರೂ ಯೂನಿಫಾರ್ಮ್ ಯಾವುದೇ ಆಗಲಿ ಒಂದು ಅರ್ಧ ಇಂಚಾದರೂ ನೀವು ಎಕ್ಸ್ಟ್ರಾ ತೊಗೊಳ್ಳೇಬೇಕು. ನಂತರ ಈ ಅರ್ಧ ಇಂಚು ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಿ ನಾವು, ಇದು ಬಾಡಿ ಲೂಸಿಂಗಿಗಾಗುತ್ತೆ. ನಂತರ 1.5 ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಿ ಅದು ಮಾರ್ಜಿನ್ ಆಗಿರುತ್ತೆ, ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಆಗಿರುತ್ತೆ. ನೋಡಿ ಈಗ ನಾನು ಒಂದೊಂದನ್ನೇ ಬರಿತೀನಿ. ಶೋಲ್ಡರ್ ಎಷ್ಟಿದೆ, ಶೋಲ್ಡರ್ ಬಂದು 7 ಇಂಚ್ ಇದೆ. ನಂತರ ಶೋಲ್ಡರ್ ಪಟ್ಟಿ ಆರ್ಮೋಲ್ ಎಷ್ಟಿದೆ, ಆರ್ಮೋಲ್ ಕೂಡ 7 ಇಂಚ್ ಇದೆ. 1/2 ಇಂಚು ಶೋಲ್ಡರ್ ಡೌನ್, ಶೋಲ್ಡರ್ ಇದು ಕಂಪಲ್ಸರಿಯಾಗಿರುತ್ತೆ. ಅರ್ಧ ಇಂಚು ಶೋಲ್ಡರ್ ಡೌನು ತಗೊಳ್ಳೇಬೇಕು. ಇದರಲ್ಲಿ ಶೋಲ್ಡರ್ ಪಟ್ಟಿ ಎಷ್ಟಿದೆ, ಶೋಲ್ಡರ್ ಪಟ್ಟಿ ಅಂತ ಅಂದರೆ 4.5 ಇಂಚ್ ಶೋಲ್ಡರ್ ಪಟ್ಟಿ ಬರುತ್ತೆ. ಕತ್ತಿನ ಉದ್ದ ಎಷ್ಟು ಬರುತ್ತೆ, 6 ಇಂಚ್ ತೊಗೋಬೋದು, ಅಥವಾ ಸ್ವಲ್ಪ ಮೇಲಕ್ಕಿರಲಿ ಅನ್ನೋಗಿದ್ದರೆ 5.5 ಇಂಚಿಗೂ ತೊಗೋಬೋದು. ಯಾಕಂದರೆ ಮಕ್ಕಳು ಯೂನಿಫಾರ್ಮ್ ಆಗಿರೋದ್ರಿಂದ ಅವ್ರಿಗೆ ಕಂಫರ್ಟಬಲ್ ಆಗಿರಬೇಕು, ಮುಂದೆ ಎಳೆಯೋದು ಆ ರೀತಿ ಎಲ್ಲ ಆಗಬಾರ್ದು. ಅಂದರೆ ಒಂದು ಸ್ವಲ್ಪ ಕಡಿಮೆ ಇಟ್ಟರೆ ಅಡ್ಡಿ ಇಲ್ಲ, ನಡೆಯುತ್ತೆ. ನಂತರ ಇನ್ನೂ ಒಂದು ಏನಂತಂದರೆ ಇದರಲ್ಲಿ 3 ಇಂಚು ಎಕ್ಸ್ಟ್ರಾ ತೊಗೋಬೇಕು ನಾವು. ಯಾಕೆಂದರೆ ಒಂದು ಹುಕ್ಕು ಬರುತ್ತೆ, ಹುಕ್ಕಿಗಾಗಿ 3 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನಂತರ ಹಿಂಭಾಗದ ಕತ್ತಿನ ಉದ್ದ, ಹಿಂಭಾಗದ ಕತ್ತಿನ ಉದ್ದ 0 to ಅರ್ಧ ಇಂಚುವರೆಗೂ ತೊಗೋಬೋದು. 0 ತೊಗೊಂಡ್ರೂ ನಡೆಯುತ್ತೆ, ಅರ್ಧ ಇಂಚು ತೊಗೊಂಡ್ರೂ ನಡೆಯುತ್ತೆ. ನೀವೇನಾದರೂ 1 ಇಂಚು ತೊಗೊಂಡ್ರಿ ಅಂದರೆ ಏನಾಗುತ್ತೆ, ಹಿಂಭಾಗದ ಕಾಲರ್ ಕರೆಕ್ಟ್ ಕತ್ತಿಗೆ ಕೂತಿರಲ್ಲ, ಅದು ಹಿಂದಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾನು ಅರ್ಧ ಇಂಚು ಮಾತ್ರ ತೊಗೊತಾ ಇದ್ದೀನಿ. 0 ಕೂಡ ನಡೆಯುತ್ತೆ ಇದಕ್ಕೆ. ಈ ಡ್ರೆಸ್ಸಿನ ಉದ್ದ ಎಷ್ಟಿದೆ ಎಲ್ಲ ಸೇರಿ ಬರಿತಾ ಇದ್ದೀನಿ. ನೋಡಿ 37 ಇಂಚ್ ಉದ್ದ ಇದೆ. ನಂತರ ಸೊಂಟದ ಉದ್ದ ಎಷ್ಟಿದೆ, 13.5 ಇಂಚ್ ಸೊಂಟದ ಉದ್ದ ಇದೆ. ನಂತರ ಇದ್ರದ್ದು ಕಟ್ಟು ಉದ್ದ ಏನಿದೆ 18.5 ಇಂಚು ಕಟ್ಟು ಉದ್ದ ಇದೆ. ಇದರಲ್ಲಿ ಎಲ್ಲ ಸೇರಿನೇ ಬರಿತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಸೇರಿಸೋ ಅವಶ್ಯಕತೆ ಇಲ್ಲ, ಎಲ್ಲ ಸೇರಿಸಿನೇ ಬರೆದಿರುವಂಥದ್ದು. ಈ ಅಳತೆ ಇಟ್ಟೇ ನಾವು ಕಟ್ ಮಾಡ್ಕೋಬೋದು. ನಂತರ ನಮಗೆ ಏನು ಬರುತ್ತೆ, ಎದೆ ಸುತ್ತಳತೆ ಎಷ್ಟು ಇಂಚಿದೆ ಇದನ್ನು ಪ್ಲಸ್ ಮಾಡೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ನೋಡಿ 8 ಇಂಚಿದೆ, ಅರ್ಧ ಇಂಚು ಎಕ್ಸ್ಟ್ರಾ ಪ್ಲಸ್ 1.5 ಇಂಚ್ ಟೋಟಲ್ ಎಷ್ಟಾಯಿತು, ಇದು 10 ಇಂಚ್ ಆಯಿತು. ಇದಕ್ಕೆ ನೀವು ಈ ಕಡೆ ಬರುವಂಥದ್ದನ್ನು ಅಳತೆ ತೊಗೋಬೇಕಾಗುತ್ತೆ. 8 ಇಂಚಿದೆ, ಅರ್ಧ ಇಂಚು ನಾವು ಎಕ್ಸ್ಟ್ರಾ ತೊಗೊಂಡಿರುವಂಥ ಲೂಸಿಂಗ್ ಬಂದು ಅರ್ಧ ಇಂಚು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಆಗಿರುತ್ತೆ. ನಂತರ ಸೊಂಟದ ಸುತ್ತಳತೆ ಎಷ್ಟಿದೆ, 7.5 ಇಂಚ್ ಇದೆ. 7 ಇದೆ, ಅದು ಅರ್ಧ ಇಂಚು ತೊಗೊಂಡಿರೋದ್ರಿಂದ ಈಗ ಇದು ಒಂದಕ್ಕೆ ನೀವು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋ ಹಾಗಿಲ್ಲ. ಇದರಲ್ಲಿ ಏನು ಬರ್ತವೆ ಇದು ಎಲ್ಲದಕ್ಕೂ ನೀವು ಅರ್ಧ ಇಂಚು ಹೆಚ್ಚಿಗೆ ತೊಗೊಳ್ಳೇಬೇಕು. ಈ 1.5 ಇಂಚು ಮಾರ್ಜಿನ್ ಬಿಟ್ಟು ಅರ್ಧ ಇಂಚು ಎಲ್ಲದಕ್ಕೂ ತೊಗೋಬೇಕಾಗತ್ತೆ. ಈಗಿದೆ ಎಷ್ಟಾಗುತ್ತೆ, 9 ಇಂಚ್ ಆಗುತ್ತೆ. ನಂತರ ಇದು ಎಷ್ಟಿದೆ, 8 ಇಂಚ್ ಇದೆ. 8 ಇಂಚು ಪ್ಲಸ್ 1.5 ಇಂಚ್ ಟೋಟಲ್ ಎಷ್ಟಾಯಿತು, 9.5 ಇಂಚ್. ಇದಕ್ಕೆಲ್ಲ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡೆ. ಇದು ಒಂದಕ್ಕೆ ತೊಗೊಂಡು ಬಿಡುವಾಗಿಲ್ಲ, ಪದೇ ಹೇಳ್ತೀನಿ ನೋಡಿ. ಇದಕ್ಕೆ ತೊಗೊಂಡಿದ್ದೀವಿ ಅಂದರೆ ಸೊಂಟದಕ್ಕೂ ತೊಗೋಬೇಕು, ಕಟ್ಟಿಗೂ ಕೂಡ ನಾವು ತೊಗೋಬೇಕಾಗುತ್ತೆ. ಬಾಟಮ್ ಎಷ್ಟು ಬರ್ತಾಯಿದೆ, ಬಾಟಮ್ ಬಂದು 10 ಇಂಚು ಬರ್ತಾಯಿದೆ. ನಂತರ ತೋಳಿನ ಉದ್ದ ಫ್ರೆಂಡ್ಸ್, ಈ ಥರ ಒಂದು ಯೂನಿಫಾರ್ಮಲ್ಲಿ ಫುಲ್ಲು 14-15 ಇಂಚಿಗೂ ಉಡೋರು ಇರ್ತಾರೆ. ನಂತರ 10-11 ಇಂಚಿಗೆ ಬ್ಲೌಸ್ಗೆ ಏನು ಉಡ್ತೀವಿ ನಾವು ಎಲ್ಬೋ ಸ್ಲೀವು, ಆ ರೀತಿಯೂ ಕೂಡ ಉಡೋ ಹುಡುಗರು ಇರ್ತಾರೆ. ಹಾಗಾಗಿ ಯಾವ ರೀತಿ ಕೇಳ್ತಾರೋ ಆ ರೀತಿ ಸ್ಲೀವ್ನ ನೀವು ತೊಗೋಬೋದು. ನಾನು ಇಲ್ಲಿ ಸ್ಲೀವ್ಗೆ ತೊಗೊಂಡಿರೋದು 10 ಇಂಚು ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಏಕೆಂದರೆ ನಮಗೆ ಕೆಳಗಡೆ ನಾವು
ಇಲ್ಲಿ ಪಟ್ಟಿ ಸ್ಟಿಚ್ ಮಾಡೋದ್ರಿಂದ ಜಾಸ್ತಿ ಏನು ಇದರಲ್ಲಿ ಕಡಿಮೆ ಆಗೋದಿಲ್ಲ. ಅದಕ್ಕೆ ನಾನು 10 ಇಂಚು ತೊಗೊಂಡಿದ್ದೀನಿ. ತೋಳಿನ ಸುತ್ತಳತೆ ಎಷ್ಟಿದೆ? 6.25 ಇಂಚ್ ಇದೆ. 6.25 ಇಂಚ್ ಇದೆ. ಇದಕ್ಕೆ ಪ್ಲಸ್ ನಾವು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ ಎಷ್ಟಾಗುತ್ತೆ? 6.25 ಪ್ಲಸ್ 1.5 6 7.25 7.25 ಆಗುತ್ತೆ. 7.25 ಇಂಚ್ ನಮಗೆ ತೋಳಿನ ಸುತ್ತಳತೆ ಆಯಿತು. ಇದು ತೋಳಿನ ಡೌನ್ ಎಷ್ಟು ಬರ್ತಾ ಇದೆ? ಈ ಅಳತೆಗೆ ನೋಡಿದ್ರೆ ನಮಗೆ 2.5 ಇಂಚು ತೊಗೋಬೋದು ನಾವು. ಯೂನಿಫಾರ್ಮ್ ಆಗಿರೋದ್ರಿಂದ ಜಾಸ್ತಿ ಏನು ಬೇಕಾಗಲ್ಲ, 2.5 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ತೋಳಿನ ಅಗಲ ಎಷ್ಟಿದೆ? ತೋಳಿನ ಅಗಲ 6.25 ಇದೆ. ಅಂದ್ರೇನು ಸ್ಟಿಚ್ ಮಾಡೋವಾಗ ನಮಗೆ ಬೇಕಾಗಿರೋದು. ನಂತರ ಮುಂಭಾಗದ ಅಗಲ ಎಷ್ಟಿದೆ? ಇದು 5 ಇಂಚ್ ಇದೆ. ಇಷ್ಟಕ್ಕೆ ನಾವು ಎಕ್ಸ್ಟ್ರಾ ಎಲ್ಲ ತೊಗೊಂಡು ಇದನ್ನು ಯಾವ ರೀತಿ ಮಾರ್ಕ್ ಹಾಕೋದು ಹೇಗೆ ಅನ್ನೋದು, ಕಟ್ ಮಾಡೋದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಈಗ ಇದರದ್ದು ನಾವು ನೋಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಡ್ರಾಫ್ಟಿಂಗ್. ಈಗ ಎದೆ ಸುತ್ತಳತೆ ಉದ್ದ ಎಷ್ಟಿದೆ? ನಮಗೆ 37 ಇಂಚು ಉದ್ದ ಇದೆ. ಫಸ್ಟಿಗೆ ಒಂದು ಈ ಥರ ಲೈನ್ನ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಫಸ್ಟಿಗೆ ನಾನು ಇಲ್ಲೊಂದು ಲೈನ್ ಹಾಕ್ಕೊತಾ ಇದ್ದೀನಿ. ಈ ಲೈನು 37 ಇಂಚಿಗೆ ನಾವು ಹಾಕ್ಕೋಬೇಕಾಗತ್ತೆ. ಈ ಪೇಪರ್ ಸ್ಕೇಲ್ ಮಾಹಿತಿ ಎಲ್ಲ ನಾನು ಬ್ಲೌಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ಯಾಕೆಂದರೆ ಈಗ ನಿಮಗೆ ಕರೆಕ್ಟ್ ಇಂಚ್ ಪ್ರಕಾರ ಹೇಳ್ಕೊಡ್ಬೇಕಾಗಿರೋದ್ರಿಂದ, ಈಗ ನೋಡಿ ನಾನು ಒಂದು 10 ಇಂಚಿಗೆ ಏನಾದರೂ ಮಾರ್ಕ್ ಮಾಡಬೇಕು ಅಂದರೆ 10 ಇಂಚಿಗೆ ಈ ಬುಕ್ಕು ಫುಲ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಸ್ಕೇಲ್ ಯೂಸ್ ಮಾಡಿದ್ರೆ ನಮಗೆ ನೋಡಿ ಇದರಲ್ಲಿ ಕಾಲು, ಅರ್ಧ, ಮುಕ್ಕಾಲು ಎಲ್ಲ ಇಂಚು ಸೇಮ್ ಟು ಸೇಮ್ ಇರುತ್ತೆ. ಪಾಯಿಂಟ್ಸ್ ಒಂದು ಬಿಟ್ಟರೆ ಇನ್ನೆಲ್ಲದು ಕರೆಕ್ಟಾಗಿರುತ್ತೆ ಇದು. ಹಾಗಾಗಿ ನಾನು ಈ ಪೇಪರ್ ಸ್ಕೇಲಿಂದ ಯೂಸ್ ಮಾಡ್ತೀನಿ. ನೀವು ನಿಮ್ಮ ಹತ್ರ ಈ ಸ್ಕೇಲ್ ಇದ್ದರೆ ಯೂಸ್ ಮಾಡಿ. ಇಲ್ಲಾಂದರೆ ಒಂದು 5 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಬೇಕಿದ್ರೆ ಇದನ್ನೊಂದು ತೊಗೋಬೋದು. ನೀವು ತೊಗೊಂಡು ಈ ರೀತಿ ನೋಟ್ಸ್ ರೆಡಿ ಮಾಡ್ಕೋಬೇಕಾದ್ರೆ ನಿಮಗೆ ಕಂಪಲ್ಸರಿ ಈ ರೀತಿ ಪೇಪರ್ ಸ್ಕೇಲು ಇದೇನಿದ್ರೂ ಬುಕ್ಸು ಎಲ್ಲ ತೊಗೊತೀವಲ್ಲ ಆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಕೇಳಿ ನೋಡಿ. ನಂತರ ಈ ಕಡೆ ಇರೋದು ಇಂಚಸ್ಸು, ಈ ಕಡೆ ಇರೋದು ಸೆಂಟಿಮೀಟರ್ ಆಗಿರುತ್ತೆ. ನಾವು ಈ ಕಡೆ ನೋಡಬೇಕಾಗುತ್ತೆ ಇಂಚ್ ಇರೋದು. ಇದು 0 ಇಂದ 24ವರೆಗೂ ಇಂಚ್ ಇರುತ್ತೆ. ಅಂದರೆ ಇಂಚಲ್ಲಿ 1.4 ಲೆಕ್ಕಕ್ಕೆ ಇದು ಇರುತ್ತೆ ನೋಡಿ. ಈಗ ನಾನು ಇದರಲ್ಲಿ ಸೇಮ್ ಈಗ ಏನಿದೆ ಇದು ಈ ಅಳತೆ ನಾನು ಇಲ್ಲಿ ಏನು ಬರೆದಿದ್ದೀನೋ ಅದೇ ಅಳತೆನೇ ನಾವು ಇದರಲ್ಲಿ ಕೂಡ ಸೇಮ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ ನೋಡಿ. ಫಸ್ಟು ನಮಗೇನಿದೆ ಶೋಲ್ಡರ್ ಎಷ್ಟು ಇಂಚ್ ಇದೆ? 7 ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ ನಾನು ನೋಡಿ. ಸೇಮ್ ಕರೆಕ್ಟಾಗಿ 7 ಇಂಚು. ನಂತರ ಆರ್ಮೋಲ್ ಎಷ್ಟಿದೆ ಇದರದ್ದು? ಅದು ಕೂಡ 7 ಇಂಚು ಇದೆ. ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಂತರ ನೋಡಿ ಇದು 7 ಇಂಚ್ ಇದೆಯಲ್ಲ, ಇಲ್ಲಿ 1/2 ಇಂಚು ಶೋಲ್ಡರ್ ಡೌನ್ ಕಂಪಲ್ಸರಿ ತೊಗೊಳ್ಳೇಬೇಕು. ಹಾಗಾಗಿ ಇದನ್ನು ಕೂಡ ನಾನು ಈಗಲೇ ಮಾರ್ಕ್ನ ಹಾಕ್ತಾಯಿದ್ದೀನಿ. ನಂತರ ನಮಗೆ ಸೊಂಟದ ಉದ್ದ ಎಷ್ಟಿದೆ? ಅದು 3.5 ಇಂಚ್. ಕಟ್ ಉದ್ದ ಎಷ್ಟಿದೆ? 18.5 ಇಂಚ್. ಇಷ್ಟು ಮಾರ್ಕ್ ಹಾಕಿರ್ತೀನಿ, ಯಾಕಂದರೆ ಎಲ್ಲ ಮಾರ್ಕು ಒಂದೇ ಸಲ ಬಂದುಬಿಡುತ್ತೆ ಅಂತ ಹಾಕಿದ್ದೀನಿ ನಾನು ನೋಡಿ. ಇದು ಈ ಥರ ಬರುತ್ತೆ. ಇಲ್ಲಿ ಬಂದಾಗ ನಾವೇನು ಮಾಡಬೇಕು? ಇದನ್ನು 1/2 ಇಂಚು ಒಳಗಡೆಗೆ ತೊಗೋಬೇಕು ಕಂಪಲ್ಸರಿ. ಇದು ಡ್ರೆಸ್ಸಿಗೆ ಕಂಪಲ್ಸರಿಯಾಗಿರುತ್ತೆ, ಕಾಲರ್ ಡ್ರೆಸ್ಸಿಗೆ ಕಂಪಲ್ಸರಿಯಾಗಿರುತ್ತೆ. ಇದನ್ನೊಂದು ಮರೆಯೋ ನೀವು 1/2 ಇಂಚು ಈ ಕಡೆ ಬರಲೇಬೇಕು. ಇಲ್ಲಿ ಏನಾದರೂ ನೀವು 7 ಇಂಚು ಇಲ್ಲಿ 7 ಇಂಚು ತೊಗೊಂಡಿರ್ತೀರ ಶೋಲ್ಡರು, ಇಲ್ಲಿ ಏನು ಮಾಡಬೇಕು? ನಾವು 6.5 ಇಂಚಿಗೆ ತೊಗೋಬೇಕಾಗುತ್ತೆ. ನಂತರ ನಮ್ಮದು ಎದೆ ಸುತ್ತಳತೆ ಎಷ್ಟಿದೆ? 8 ಇಂಚ್ ಇದೆ. 8 ಇಂಚು ಎದೆ ಸುತ್ತಳತೆ ಇದೆ. 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟಿದೆ ನಮಗೆ ಸುತ್ತಳತೆ? ಸೊಂಟದ ಸುತ್ತಳತೆ ಎಷ್ಟಿದೆ? 7.5. 7.5ಗೆ 1.5 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 9 ಇಂಚಿಗೆ ಆಯ್ತಿದು ನೋಡಿ. ಸೇಮ್ ಅದೇ ಥರನೇ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ. ನಂತರ ನಮಗೆ ಕಟ್ ಸುತ್ತಳತೆ ಎಷ್ಟಿದೆ? 9.5 ಇಂಚ್ ಇದೆ. ಕಟ್ ಸುತ್ತಳತೆ ಇರೋ ಹತ್ರ 9.5 ಬಂದಿರೋ ಹತ್ರ ನಾವು ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಸೇಮ್ 1.5 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೋಬೇಕಾಗುತ್ತೆ. ಈಗ ಈ ಲೈನ್ನ ನಾವು ಕೂಡಿಸ್ಕೊಳ್ಳೋಣ.
ಈ ರೀತಿ ಮಾರ್ಕ್ನ ಹಾಕ್ಕೋಬೇಕಾಗುತ್ತೆ. ನಂತರ ಈ ಫಸ್ಟ್ ಲೈನ್ ಏನಿದೆ ಈ ಥರ, ಇದರಲ್ಲಿ ನೀವು ಕಟ್ ಹತ್ರ ಇನ್ನೂ ಒಂದು ಚೇಂಜಸ್ಸು ಖಂಡಿತ ಮಾಡಲೇಬೇಕು. ಇಲ್ಲಿಂದ ಇಲ್ಲಿಗೆ ನಾವು 1 ಇಂಚು ಮೇಲಕ್ಕೆ ಕಂಪಲ್ಸರಿ ಮಾರ್ಕ್ ಹಾಕಲೇಬೇಕು. ಯಾಕೆ ಅಂದರೆ ಇದರಲ್ಲಿ ತುಂಬ ಜನ ಡ್ರೆಸ್ಸಲ್ಲಿ ಮಿಸ್ಟೇಕ್ ಆಗೋದೇ ಈ ಕಟ್ ಹತ್ರ. ಈ ಕಟ್ ಹತ್ರ ನೀವೇನು ಮಾಡಬೇಕು ಅಂದರೆ 1 ಇಂಚು ಮೇಲಕ್ಕೆ ಹೋಗಿ ಇಲ್ಲಿ ಸ್ಟ್ರೈಟ್ ಲೈನ್ ಇರಬೇಕು ನೋಡಿ. ಈ ರೀತಿಯಾಗಿ ಸ್ಟ್ರೈಟಾಗಿ ಲೈನ್ ಇತ್ತು ಅಂದರೆ ನಿಮಗೆ ಕರೆಕ್ಟಾಗಿ ಸ್ಪ್ಲಿಟ್ ಸೈಡ್ ಕಟ್ ಏನು ನೀವು ರಿವರ್ಸ್ ಮಾಡ್ತೀರಾ ಅದು ಕರೆಕ್ಟಾಗಿ ಬರುತ್ತೆ ನೋಡಿ. ನೀವು ಇಲ್ಲಿಂದನೇ ಈ ರೀತಿ ಇದನ್ನು ಶೇಪ್ ಹಾಕಿದ್ರೆ ಅಂದರೆ ಇದು ರಾಂಗ್ ಆಗುತ್ತೆ. 1 ಇಂಚು ಮೇಲಕ್ಕೆ ಹೋಗಿ ಈ ರೀತಿ ಬಂದಾಗ ನಿಮಗೆ ಇದು ಕರೆಕ್ಟ್ ಮೆಥಡ್ ಆಗಿರುತ್ತೆ. ಡ್ರೆಸ್ಸಲ್ಲಿ ಇದು ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಕಟ್ಟು ಹಾಳಾಗೋದಿಲ್ಲ. ಹಾಗಾಗಿ ಇದನ್ನು ಕಂಪಲ್ಸರಿಯಾಗಿ ಇದನ್ನೊಂದು ನೋಟ್ ಮಾಡ್ಕೊಳ್ಳಿ. ನಂತರ ನಮಗೆ ಕತ್ತಿನ ಅಗಲ ಎಷ್ಟಿದೆ, 2.5 ಇಂಚ್ ಕತ್ತಿನ ಅಗಲ ಇದೆ. ಅಂದರೆ ನಮಗೆ ಶೋಲ್ಡರ್ ಪಟ್ಟಿ ಬಂದು ಎಷ್ಟಿದೆ, 4.5 ಇಂಚ್ ಇದೆ. ಈಗ ಇಲ್ಲಿಂದ ಇಲ್ಲಿಗೆ 4.5 ಇಂಚಿಗೆ ನಾನೊಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ 4.5 ಇಂಚ್ ಮಾರ್ಕ್ ಮಾಡಿ ಈ ಡೌನ್ ಏನಿರುತ್ತೆ ಈ ಡೌನಿಗೆ ನಾವು ಈ ಲೈನ್ನ ಈ ರೀತಿ ಹಾಕ್ಕೋಬೇಕು ನೋಡಿ. ಇದು ಫಸ್ಟ್ ಎಲ್ಲಿಗಿರುತ್ತೆ, ಇಷ್ಟಕ್ಕಿರುತ್ತೆ. ಇದು ಇಷ್ಟಿರುತ್ತೆ. ಇದನ್ನು ನಾವು 1/2 ಇಂಚು ಈ ರೀತಿ ಡೌನ್ ತಗೊಳ್ಳೇಬೇಕು. ಮುಂಭಾಗದ ಕತ್ತಿನ ಉದ್ದ ಎಷ್ಟು ಬರ್ತಾಯಿದೆ, 5.5 ಇಂಚ್ ಬರ್ತಾಯಿದೆ. 5.5 ಇಂಚ್ ಪ್ಲಸ್ ಇದಕ್ಕೆ ನಾವು 3 ಇಂಚು ತೊಗೋಬೇಕಾಗುತ್ತೆ. 1 2 3 ಇಂಚು. ಯಾಕೆಂದರೆ 3 ಇಂಚ್ವರೆಗೂ ನಮಗೆ ಹುಕ್ ಬರುತ್ತೆ. ಹಾಗಾಗಿ ಒಂದು ಹುಕ್ ಬರೋದ್ರಿಂದ ಅದನ್ನು ಈ ರೀತಿ ತಗೊಳ್ಳೇಬೇಕು. ಇಲ್ಲಿ ಲೈನ್ ಹಾಕ್ಕೊಳ್ಳಿ ಅಷ್ಟೇ. ಇದೇನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಟ್ ಮಾಡುವಾಗ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನಂತರ ನೋಡಿ ಇಲ್ಲಿಂದ ನೀವು 2 ಇಂಚಿನ ತಗೋಬೇಕಾಗತ್ತೆ. ಈ 2 ಇಂಚಿಂದ ಇಲ್ಲಿಗೆ ಒಂದು ಲೈನ್ನ ಹಾಕ್ಕೋಬೇಕು ನೋಡಿ. ಆಲ್ಮೋಸ್ಟ್ ಇದು ರೆಡಿ ಆಯಿತು. ಒಂದು ಅಳತೆ ರೆಡಿ ಆಯಿತು ನೋಡಿ. ಇಲ್ಲಿಂದ ಇಲ್ಲಿಗೆ ಇದು ಸೊಂಟದ ಉದ್ದ, ಇದು ಕಟ್ ಉದ್ದ. ಹೀಗೆ ತಗೊಳ್ಳೋದೆಲ್ಲ ಸುತ್ತಳತೆ. ಇದು ಎದೆ ಸುತ್ತಳತೆ, ಇದು ಸೊಂಟದ ಸುತ್ತಳತೆ, ನಂತರ ಇದು ಕಟ್ ಸುತ್ತಳತೆ. ಈಗೇನು ತೊಗೊಂಡಿರ್ತೀರ ನೀವು ಇದನ್ನು ಐತಲ್ಲ, ಇದು 1/2 ಇಂಚು ಇದು ಸ್ಟಿಚಿಂಗಿಗೆ ಬಿಟ್ಟು ಇಲ್ಲಿಂದ ಇಲ್ಲಿಗೆ ತೊಗೊಂಡಾಗ 6.25 ಇಂಚ್ ಇರಬೇಕಿದು. ಈ ಪಾಯಿಂಟಿಗೆ 6.25 ಇಂಚ್ ಇರಬೇಕು. ಆವಾಗ ಇದು ಸರಿಯಾಗಿ ಬರುತ್ತೆ. ಇದು ನಾನು ಫ್ರಂಟಿಗೆ ಮಾತ್ರ ಹೇಳ್ತಾ ಇರೋದು. ಬ್ಯಾಕ್ದು ನಾನು ಕಟ್ ಮಾಡುವಾಗ ನಿಮಗೆ ಡೈರೆಕ್ಟ್ ಪೀಸಲ್ಲಿ ಕಟ್ ಮಾಡುವಾಗ ಹೇಳ್ಕೊಡ್ತೀನಿ. ಇದು ನೋಡಿ, ಇದು ಫ್ರಂಟ್ದು 1/2 ಇಂಚು ಹೊರಗಡೆ ಬರೋ ಈ ಕಡೆ ಒಳಗಡೆ ಬಂದು ಈ ರೀತಿ ಹಾರ್ಮೋಲ್ ಶೇಪ್ನ ಹಾಕ್ಕೋಬೇಕಾಗತ್ತೆ. ಎಲ್ಲಿಗೆ ಟಚ್ ಆಗಬೇಕಿದು, ನಾವು ಏನು ಎದೆ ಸುತ್ತಳತೆ ತೊಗೊಂಡಿರ್ತೀವಿ ನೋಡಿ, ಈ ಎದೆ ಸುತ್ತಳತೆ ಇದೆಯಲ್ಲ ಇಲ್ಲಿಗೆ ಟಚ್ ಆಗಬೇಕು. ಮೇಲೆಯಿಂದ ಒಂದು 2.5 ಇಂಚ್, ಇಲ್ಲಿಂದ ಇಲ್ಲಿ 2.5 ಇಂಚ್ ತೊಗೊಂಡು ಇದು ಏನು ನಾವು ಸುತ್ತಳತೆ ತೊಗೊಂಡಿದ್ದೀವಿ ನಮಗೊಂದು ಅಳತೆಗೆ, ಅಲ್ಲಿಗೆ ಇದು ಟಚ್ ಆಗಬೇಕು. ಈ ಹಾರ್ಮೋಲು ಇಲ್ಲಿವರೆಗೂ ಬರೋ ಹಾಗಿಲ್ಲ. ಇದು ಏನಿದ್ರು ನಮಗೆ ಎಕ್ಸ್ಟ್ರಾ ಮಾರ್ಜಿನು, ನಮಗೆ ಸ್ಟಿಚಿಂಗ್ ಪಾಯಿಂಟು ಇಲ್ಲಿ ಬರುತ್ತೆ. ಸ್ಟಿಚಿಂಗ್ ಅನ್ನೋದು ಇಲ್ಲಿಂದ ನಾವು ಫಿಟ್ಟಿಂಗ್ನ ತೊಗೊಳ್ಳೋದು, ಅದೆಲ್ಲ ನಿಮಗೆ ಸ್ಟಿಚ್ ಮಾಡುವಾಗ ಗೊತ್ತಾಗುತ್ತೆ ನೋಡಿ. ಇದು ಬಂದು ಶೋಲ್ಡರ್ ಪಟ್ಟಿ. ಇದು ಫುಲ್ಲು ಟೋಟಲ್ ಬಂದು ಶೋಲ್ಡರ್ ಅಂದರೆ ಭುಜ. ಇದು ಬಂದು ಆರ್ಮೋಲ್. ಆಯಿತಾ? ಇದು ಹೀಗಿರೋದು, ಈಗ ಬರೋದು ಬೇರೆ, ಹೀಗಿರೋದು ಬೇರೆ. ಈ ರೀತಿ ಪ್ಲಸ್ ಆಕಾರ ಬರುತ್ತೆ. ನಾವೊಂದು ಮಾರ್ಕ್ ಮಾಡುವಾಗಲಿ ಅಳತೆ ತಗೊಳ್ಳುವಾಗಲಿ ಈ ರೀತಿ ಮಾರ್ಕ್ ಮಾಡುವಾಗ ಪ್ಲಸ್ ಆಕಾರ ಬಂದಿರುತ್ತೆ. ಈಗ ಇದು ಏನು ನಾವು ಇದು ತೊಗೊತಾ ಇದ್ದೀವಿ, ಫಸ್ಟ್ ಇದು ಎದೆ ಸುತ್ತಳತೆ ಆಯಿತಾ. ಇಲ್ಲಿಂದ ಇದು ಹೀಗೆ ಸೊಂಟದ ಸುತ್ತಳತೆ, ಇದು ಕಟ್ ಸುತ್ತಳತೆ, ಕಟ್ ಸುತ್ತಳತೆ, ಸೊಂಟದ ಸುತ್ತಳತೆ, ಎದೆ ಸುತ್ತಳತೆ. ಇದು ಇಲ್ಲಿಂದ ಇಲ್ಲಿಗೆ ನಮಗೆ
ಉದ್ದ ಅನ್ನೋದು ಫುಲ್ಲು ಇಲ್ಲಿ ಇರುತ್ತೆ. ಇಲ್ಲಿ ನಾವೇನು ಬರೆದಿರ್ತೀವೋ ನೋಡಿ, ಇಲ್ಲಿ ಏನು ನಾನು ಬರೆದಿದ್ದೀನೋ ಅದು ಎಲ್ಲದು ಇದರಲ್ಲಿ, ಅವೆಲ್ಲನೂ ಬರಬೇಕಿದ್ರಲ್ಲಿ. ಇದು ಪೂರ್ತಿ ಉದ್ದ ಆಯಿತು ನೋಡಿ. ಬಾಟಮ್ ಅಂದರೆ ಇಲ್ಲಿ ಬರುತ್ತೆ, ಲಾಸ್ಟ್ ಬರೋದು ಬಾಟಮ್ ಕೂಡ ನಮಗೆ 10 ಇಂಚಲ್ಲಿ ಇದೆ. 10 ಇಂಚಿಗೆ ಈ ರೀತಿ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಉದ್ದ ತೊಗೊಳಕ್ಕೆ ಫ್ರೆಂಡ್ಸ್, ಇದು ಎಷ್ಟು ಇಂಚಿದೆ, ಇದು 24 ಇಂಚಿಗಿದೆ. ಹಾಗಾಗಿ ಇದರಲ್ಲಿ ಉದ್ದ 37 ಇಂಚು ಉದ್ದ ಬರಲ್ಲ, ಇದು 37 ಇಂಚು ಇದೆ ಅಂತ ಅಂದ್ಕೊಂಬಿಡಿ, ಆಯಿತಾ. ನಂತರ ಈ ಥರ ಒಂದು ಲೈನ್ 1.5 ಇಂಚು ನಮಗೆ ಮುಕ್ಕಾಲು ಇಂಚು ಫೋಲ್ಡ್ ಮಾಡಿದ್ವಿ ಅಂದ್ರೂ ನಮಗೆ ಖಂಡಿತ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕೇ ಬೇಕು. ಹಾಗಾಗಿ ಇಲ್ಲಿ ಬರೆದಿದ್ದೀನಿ ನೋಡಿ, ಇದು ಬಾಟಮ್, ಇದು ಕಟ್ ಆಯಿತು, ಇದು ಸುತ್ತಳತೆ ಸೊಂಟದ್ದಾಯಿತು, ಇದು ಮಾಮೂಲಿ ಚೆಸ್ಟ್ ಸುತ್ತಳತೆ ಆಯಿತು. ಈಗ ಹಿಂಗಿಂಗೆ ಬರೋದೆಲ್ಲ ಉದ್ದ, ಆಯಿತಾ. ಇದು ಪೂರ್ತಿ ಉದ್ದ ಬರೆದಿದ್ದೀನಿ, ಇದು ಕಟ್ ಉದ್ದ, ಇದು ಸೊಂಟದ ಉದ್ದನೂ ಇಲ್ಲೇ ಇರುತ್ತೆ, ಇದರದ್ದು ಅಗಲ ಕೂಡ ಇಲ್ಲೇ ಇರುತ್ತೆ. ನೋಡಿ ಯಾವ ರೀತಿ ಬರೆದಿದ್ದೀನಿ ಅಂತ. ಇಲ್ಲಿ 2 ಇಂಚು ತೊಗೋಬೇಕು. ಇದು ಅಗಲ ಬಂದು ಎಷ್ಟು ಇಂಚಿದೆ, ಇದು 2.5 ಇಂಚು ಬಂದಿದೆ. ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇದು 3 ಇಂಚು ಬಂದಿದೆ. ಯಾಕಂದರೆ ಇಲ್ಲೊಂದು ಹುಕ್ಕು ಬರೋದ್ರಿಂದ ಇದು 3 ಇಂಚಿಗೆ ಇದೆ. ಇದು ಶೋಲ್ಡರ್ ಬಂದು ನಮಗೆ 7 ಇಂಚಿದೆ, ಹಾರ್ಮೋಲ್ ಬಂದು 7 ಇಂಚಿದೆ. ಇಲ್ಲಿ ಬಂದು ಅರ್ಧ ಇಂಚು ಡೌನಿಂಗ್ ಇದೆ. ನಂತರ ಇದು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇದೆ. ಇಲ್ಲಿ ಬಂದು ನಮಗೆ ಇದು ಎಷ್ಟಿದೆ, ಇದು ಟೋಟಲ್ ಎಲ್ಲ ಸೇರಿ 10 ಇಂಚಿದೆ. ಇಲ್ಲಿ 8 ಇಂಚಿದೆ, 8.5 ಇಂಚಿದೆ. ಇಲ್ಲಿ ಬಂದು ಇದು ಬಂದು 7.5 ಇಂಚ್ ಇದೆ. ಇಲ್ಲಿ ಇದು ಸೇಮ್ 7.5ಗೆ 1.5 ಹಾಕಿದ್ವಿ ಅಂದರೆ ಎಷ್ಟಾಗುತ್ತೆ, 9 ಇಂಚ್ ಆಗುತ್ತೆ. ನಂತರ ನೋಡಿ ಇದು ಎಷ್ಟಿದೆ, ಇದು ಇಲ್ಲಿ 1 ಇಂಚನ್ನ ನಿಮಗೊಂದು 2 ಡ್ರೆಸ್ಸು ಸ್ಟಿಚ್ ಮಾಡೋದ್ರೊಳಗಡೆ ಖಂಡಿತ ಇದು ಅರ್ಥ ಆಗುತ್ತೆ ನೋಡಿ. ಈಗ ಇದು ಈ ರೀತಿಯಾಗಿ ಎಷ್ಟಿದೆ, ಇದು ಕಟ್ ಸುತ್ತಳತೆ ನಮಗೆ ಎಷ್ಟು ಬಂದಿದೆ, ಇದು 8 ಇಂಚ್ ಬಂದಿದೆ. ಕಟ್ ಸುತ್ತಳತೆ ಇದು 8 ಇಂಚಿದೆ. ಪ್ಲಸ್ ಇದಕ್ಕೆ ನಾವು ಎಕ್ಸ್ಟ್ರಾ 1.5 ಇಂಚು ತೊಗೊಂಡಿರೋದ್ರಿಂದ ಎಷ್ಟಾಯಿತು, 9.5 ಇಂಚ್ ಆಯ್ತು. ಇದು ನೋಡಿ 8 ಇದೆ, 9 1.5 ಇಂಚ್ ಆ್ಯಡ್ ಮಾಡಿಕೊಂಡಾಗ 9.5 ಇಂಚ್ ಆಯ್ತು. 1.5 ಇಂಚ್ ಆ್ಯಡ್ ಮಾಡಿಕೊಂಡಾಗ 9.5 ಇಂಚ್ ಆಯ್ತು. ಈಗ ಇದು ಉದ್ದ ಎಷ್ಟು ಬಂದಿದೆ, ಇದು ಫುಲ್ ಟೋಟಲ್ ಉದ್ದ 37 ಇಂಚಿದೆ. ನಂತರ ಇಲ್ಲಿಂದ ಇಲ್ಲಿಗೆ ಸೊಂಟದ ಸುತ್ತಳತೆ ಎಷ್ಟಿದೆ, 13.5 ಇಂಚ್ ಇದೆ. ಕಟ್ಟು ಉದ್ದ, ಸೊಂಟದ ಉದ್ದ ಕಟ್ಟು ಉದ್ದ ಎಷ್ಟು ಬಂದಿದೆ, 18.5 ಇಂಚ್ ಬಂದಿದೆ. ಈ ರೀತಿಯಾಗೆಲ್ಲ ನಾವು ಬರ್ಕೊಂಡಾಗ ಇದನ್ನು ನಿಮಗೆ ನೋಡಿದಾಗ ಅರ್ಥ ಆಗುತ್ತೆ. 1 ಅವರ್ ವಿಡಿಯೋ ಆಯಿತು ಅಂದರೆ ತುಂಬಾ ಲಾಂಗ್ ಆಗುತ್ತೆ, ಹಾಗಾಗಿ ನಾನು ಬಿಟ್ಟಿರೋದು ನೋಡಿ. ಈಗ ನಾನಿದು ಸ್ಲೀವ್ದು ಕೂಡ ಒಂದು ಹಾಕ್ಬಿಡ್ತೀನಿ. ಸ್ಲೀವ್ದು ಯಾಕೆಂದರೆ ಬೇಕೇ ಬೇಕಲ್ಲ, ಹಾಗಾಗಿ ಸ್ಲೀವ್ದು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸ್ಲೀವ್ ನೋಡಿ ಉದ್ದ ನಮಗೆ 10 ಇಂಚಿದೆ. ನಂತರ ಇದು ಸ್ಲೀವ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು, ಅದನ್ನು ಯಾರು ನೋಡಿಲ್ಲ ನೀವು ಆ ವಿಡಿಯೋನ ನೋಡಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಅದು ನಮಗೆ ಸ್ಲೀವ್ ಎಷ್ಟು ಬರ್ತಾಯಿದೆ, ಇಲ್ಲಿ 6.25 ಇಂಚ್ ಅಗಲ ಬೇಕಾಗಿದೆ. ಎಷ್ಟು ಬೇಕಾಗಿದೆ, 6.25 ಇಂಚ್ ಅಗಲ ಬೇಕಾಗಿದೆ. ಅದಕ್ಕೆ ನಾವು 1.5 ಇಂಚನ್ನ ಎಕ್ಸ್ಟ್ರಾ ತೊಗೊತಾ ಇದ್ದೀವಿ. ಡೌನಿಂಗ್ ಎಷ್ಟಿದೆ, 2.5 ಇಂಚ್ ಡೌನ್ ಇದೆ ನೋಡಿ. ಈ ಡೌನ್ ಪಾಯಿಂಟ್ ಕೂಡ ಕರೆಕ್ಟಾಗಿ ಬಂದಿದೆ. ಈ ಸ್ಲೀವ್ ಲೂಸಿಂಗ್ ಉದ್ದ ಎಷ್ಟಿದೆ, 10 ಇಂಚಿಗೆ ಉದ್ದ ಇದೆ. ಇದಕ್ಕೆ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ನಂತರ ಮುಂಭಾಗದ ಅಗಲ ಎಷ್ಟಿದೆ, ಇಲ್ಲಿ 5 ಇಂಚ್ ಇದೆ. ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ.
ಈಗ ನಾವು ಇದನ್ನು ಶೇಪ್ನ ಹಾಕ್ಕೊಳ್ಳೋಣ. ಶೇಪ್ ನಮ್ಮದು ಏನೇ ಇದ್ರೂ ಹಾರ್ಮೋಲ್ ಶೇಪ್ ಆಯಿತು, ಸ್ಲೀವ್ ಶೇಪ್ ಆಯಿತು. ಈ ಏಕನೇ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಿ, ಇದಕ್ಕೆ ಟಚ್ ಆಗೋ ಹಾಗಿಲ್ಲ. ಏನಿದ್ರು ಇದ್ರೊಳಗಡೆ ಬಂದಿರಬೇಕದು. ನೋಡಿ ಈ ರೀತಿಯಾಗಿ ಸ್ಲೀವ್ ಕೂಡ ಇದು ರೆಡಿಯಾಗಿದೆ. ಇದು ಉದ್ದ ಎಷ್ಟಿದೆ? ಇದು ಬಂದು ಉದ್ದ 10 ಇಂಚಿದೆ. ಇದು ಬಂದು ಡೌನ್. ಈ ಸ್ಲೀವ್ ಏನು ತೊಗೊಂಡಿರ್ತೀವಿ ನಾವು, ಇದರಿಂದ ಕೆಳಗೆ ಹೋಗಿದ್ರೆ ಡೌನ್ ಅಂತ ಆಗುತ್ತಲ್ಲ, ಅದನ್ನೇ ಡೌನ್ ಅಂತಾರೆ ಸ್ಲೀವಲ್ಲಿ. ಇದು ನೋಡಿ ಡೌನ್ ಆಯಿತು. ಇದು ತೋಳಿನ ಲೂಸ್. ಇದು ತೋಳಿನ ಸುತ್ತಳತೆ. ಇದು ಸ್ಲೀವ್ ಲೂಸಿಂಗ್ ಎಷ್ಟಿದೆ? ಇದು 5 ಇಂಚಿದೆ. ಇದು ಎಷ್ಟಿದೆ? 6.25 ಇಂಚಿದೆ. ಉದ್ದ 10 ಇಂಚಿದೆ. ನಂತರ ಡೌನ್ ಎಷ್ಟಿದೆ? ಡೌನು 2 ಇಂಚಿದೆ. ನಂತರ ಇದು ಲೂಸಿಂಗಿಗೆ ನಾವು ಎಕ್ಸ್ಟ್ರಾ ತೊಗೊಂಡಿರುವಂಥದ್ದು 1.5 ಇಂಚ್. ಈಗ ಇದನ್ನು ನಾವು ಇಷ್ಟು ಎಕ್ಸ್ಟ್ರಾನ ತೊಗೊಂಡಿದ್ದೀವಿ. ನೋಡಿ ಇದು ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದನ್ನೇ ನಿಮಗೆ ಯಾವ ರೀತಿ 0 to 1 ಬರೆಯೋದು ಹೇಗೆ ಅನ್ನೋದನ್ನು ಬೇಗ ಅರ್ಥ ಆಗಲಿ ಜಲ್ದಿ ಅಂತ ನಾನು ಬೇರೆ ಪೆನ್ನಿಂದ ಇದನ್ನೆಲ್ಲ ನಂಬರ್ಸ್ನ ಹಾಕ್ಕೊಂಡಿದ್ದೀನಿ. ಯಾವ್ಯಾವ ನಂಬರು ಇದರಲ್ಲಿ ಯಾವುದ್ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೋಬೇಕಾಗತ್ತೆ. ನೋಡಿ 0 ಇಂದ 5, 0 to 0, 3, 4 ಈ ಥರ ಎಲ್ಲ ನಂಬರ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀವೋ ಈ ರೀತಿಯಾಗಿ ಎಲ್ಲ ಕಡೆ ನಾವು ನಂಬರ್ಸ್ನ ಬರ್ಕೋಬೇಕಾಗುತ್ತೆ. ಈ ನಂಬರ್ಸಿಂದ ನಮಗೆ ತುಂಬಾ ನಮಗೆ ಒಂದು ಈ ರೀತಿ ನೋಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಥರ ನೀವು ಕಲ್ತ್ರಿ ಅಂದರೆ ಯಾವುದೇ ಆಗಿರಲಿ ನೋಟ್ಸ್ನ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಅದು ಯಾವುದೇ ಕಷ್ಟದ್ದೇನೋ ಆಗೋದಿಲ್ಲ. ಇದು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ತುಂಬಾ ಸಿಂಪಲ್, ತುಂಬಾ ಈಸಿಯಾಗಿರುತ್ತೆ. ನೀವು ಆದಷ್ಟು ಇದು ವಿಡಿಯೋ ನೋಡಬೇಕಾದ್ರೆ ಸ್ಕ್ರೀನ್ನ ದೊಡ್ಡದು ಮಾಡಿ ನೋಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು. ಯಾಕೆಂದರೆ ಚಿಕ್ಕ ಸ್ಕ್ರೀನಲ್ಲಾದರೆ ಅಷ್ಟು ನೀಟಾಗಿ ಗೊತ್ತಾಗದೇ ಇರ್ಬೋದು. ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡ್ಕೊಂಡು ನೋಡಿದ್ರೆ ನಿಮಗೆ ನೀಟಾಗಿ ನಾನು ಬರೆದಿರೋದು ಎಲ್ಲ ಕೂಡ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಈಗ ಇದು ಫಸ್ಟ್ನೇದ್ದು ಏನಿದೆ, ನಮಗೆ ಭುಜ ಇದೆ. ಭುಜ ಇದರಲ್ಲಿ ಎಲ್ಲಿಂದ ಎಲ್ಲಿಗಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ 0 ದಿಂದ 7, 0 ದಿಂದ ಅದಕ್ಕೆ ಪೆನ್ ಕೂಡ ನಾನು ಇಲ್ಲಿ ಬೇರೆ ಬರೆದಿದ್ದೀನಿ ನೋಡಿ. 0 ದಿಂದ 7 ಭುಜ. ನಂತರ ಭುಜದ ಉದ್ದ ಇದರಲ್ಲಿ ಎಲ್ಲಿದೆ? ಭುಜದ ಉದ್ದ 7 ರಿಂದ 8. ಭುಜದ ಉದ್ದ 7 ರಿಂದ 8 ಈ ರೀತಿಯಾಗಿ ನೀವು ಬರ್ಕೋಬೋದು. ನಂತರ ಭುಜದ ಪಟ್ಟಿ, ಶೋಲ್ಡರ್ ಪಟ್ಟಿ ಅನ್ನೋದೇನಿದೆ 6 ರಿಂದ 7 ಅಥವಾ 7 ರಿಂದ 6. ಈಗ ನಾವು ಈ ಕಡೆಯಿಂದ ಬರ್ತಾ ಇರೋದ್ರಿಂದ ಇದನ್ನು ನಾವು 7 ರಿಂದ 6 ಅಂತಲೇ ತಗೋಬೇಕಾಗತ್ತೆ. 7 ರಿಂದ 6. ನಂತರ ಕತ್ತಿನ ಉದ್ದ ಎಷ್ಟಿದೆ ನಮಗೆ? 6 ರಿಂದ 15. 6 ರಿಂದ 15. 6 ರಿಂದ 15ಕ್ಕಿದೆ. ನಂತರ ಏನಿದೆ? ಹಿಂಭಾಗದ ಕತ್ತಿನ ಉದ್ದ ಬ್ಯಾಕ್ ಸೈಡ್ ಈ ಕಡೆ ಇರುತ್ತೆ. 6 ರಿಂದ ಇದು ಎಷ್ಟು ಕೆಂಡಾಗಿದೆಯೋ ನೋಡಿಕೊಂಡು ಒಟ್ಟು 6 ರಿಂದ ಬ್ಯಾಕ್ ಸೈಡ್ ಅನ್ನೋದು ನಿಮಗೆ ಅದು ಗೊತ್ತಾಗುತ್ತೆ. ಇದು ಒಂದು ನಾನು ಬರೆದಿಲ್ಲ ಇಲ್ಲಿ. ನಂತರ ನಮಗೇನು ಬೇಕಾಗಿದೆ? ಉದ್ದ ಅಂದರೆ ಫುಲ್ ಲೆಂತ್ ಎಷ್ಟಿದೆ? 37 ಇಂಚಿದೆ. ಅದು ಉದ್ದ ಎಲ್ಲಿಂದ ಬರುತ್ತೆ ಅಂದರೆ 0 ದಿಂದ 5ರವರೆಗೆ ನೋಡಿ. ಈಗ ಇಲ್ಲೂ ಕೂಡ ನಾನು 0 ದಿಂದ 5 ಬರಿತಾ ಇದ್ದೀನಿ. ನಿಮ್ಗೆ ಇದೆಲ್ಲ ನೀಟಾಗಿ ಗೊತ್ತಾಗಲಿ ಅಂತ ನಾನು ಈ ರೀತಿಯಾಗಿ ಇದನ್ನು ಬರಿತಾ ಇರೋದು. ನೀವು ಇನ್ನೂ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ ಸೊಂಟದ ಉದ್ದ ಎಲ್ಲಿಂದ ಎಲ್ಲಿಗಿದೆ? ಇಲ್ಲಿ 1 ರಿಂದ 3. 1 ರಿಂದ 3. ನಂತರ ಕಟ್ ಉದ್ದ ಎಲ್ಲಿಗಿದೆ? 1 ರಿಂದ 4. 1 ರಿಂದ 4. ನಂತರ ಎದೆ ಸುತ್ತಳತೆ ಎಷ್ಟಿದೆ? 2 ರಿಂದ 10. 2 ರಿಂದ 10. ನಂತರ ಸೊಂಟದ ಸುತ್ತಳತೆ ಎಲ್ಲಿಗಿದೆ? ಸೊಂಟದ ಸುತ್ತಳತೆ ಬಂದು ನಮಗೆ 3 ರಿಂದ 11. ನಂತರ ಕಟ್ ಸುತ್ತಳತೆ ಎಷ್ಟಿದೆ? 4 ರಿಂದ 13. 4 ರಿಂದ 13. ನಂತರ ಬಾಟಮ್ ಎಷ್ಟಿದೆ? 5 ರಿಂದ 14. 5 ರಿಂದ
14. ನೀವು ಇಲ್ಲಿ ಬರ್ದಿರೋದಕ್ಕೂ ಈ ನಂಬರ್ಗೂ ನೋಡಿದ ತಕ್ಷಣ ನಮಗೆ ಇದು ಅರ್ಥ ಆಗೋಗುತ್ತೆ. ಆ ರೀತಿಯಾಗಿ ಮ್ಯಾಚ್ ಮಾಡಿ ಬರಿಬೇಕಾಗುತ್ತೆ. ನಂತರ ತೋಳಿನ ಉದ್ದ 1ರಿಂದ 2, ಅಥವಾ ನಿಮಗೆ 1, 2 ಬೇಡ ಅಂದರೆ ABCD ಅಂತ ಕೂಡ ಬರ್ಕೋಬೋದು. ನಂತರ ತೋಳಿನ ಸುತ್ತಳತೆ ನೋಡಿ 2ರಿಂದ 3. ನಂತರ ತೋಳಿನ ಡೌನ್ 3ರಿಂದ 4. ನಂತರ ತೋಳಿನ ಅಗಲ ಎಷ್ಟಿದೆ ಇಲ್ಲಿ ನಮಗೆ 2ರಿಂದ 3. ಅಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಇದು ತೋಳಿನ ಸುತ್ತಳತೆ, ಇದು ತೋಳಿನ ಅಗಲ. ಅಂದರೆ ಇದು ನಮಗೆ ಇದು ಹಾರ್ಮೋಲ್, ಈಗ ನಾವು ಎಲ್ಲ ಈಗ ಕರೆಕ್ಟಾಗಿ ಹಾರ್ಮೋಲ್ ನೋಡ್ತಾ ಇರ್ತೀವಲ್ಲ, ಅದರಲ್ಲಿ ಲೂಸಿಂಗ್ ಎಷ್ಟಿದೆ ಅಂತ ನಾವು ಹಾರ್ಮೋಲ್ ಲೂಸಿಂಗ್ ನೋಡ್ಕೊಳ್ಳುವಾಗ ನಮಗೆ ಈ ತೋಳಿನ ಅಗಲ ಕೂಡ ಅದರಲ್ಲೇ ಗೊತ್ತಾಗುತ್ತೆ. ಇದು ಎಷ್ಟಿದೆ ತೋಳಿನ ಅಗಲ 2ರಿಂದ 5. 2ರಿಂದ 5. ನಂತರ ತೋಳಿನ ಮುಂಭಾಗ ಅಂದರೆ ಇದು ಮುಂಭಾಗದ ಅಗಲ ಎಷ್ಟಿದೆ ಅಂತ ಅಂದರೆ 1ರಿಂದ 6. ಈ ರೀತಿಯಾಗೆಲ್ಲ ನಾವು ಬರ್ಕೊಂಡಾಗ ನಮಗೆ ತುಂಬಾ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗೋಗುತ್ತೆ. ನಂತರ ಕಾಲರ್ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ, ಇದು ಉದ್ದ ಬಂದು 1 ಇಂಚ್ ಇದೆ, ಅಗಲ ಬಂದು 10 ಇಂಚ್ ಇದೆ. ಇದು ಎಲ್ಲಿ ಬರುತ್ತೆ, 0ದಿಂದ 1 ಉದ್ದ, 0ದಿಂದ 1 ಉದ್ದ, ಅಗಲ 1ರಿಂದ 2 ಇದು ಅಗಲ ಆಗುತ್ತೆ. ಇದಿಷ್ಟನ್ನು ನೀವು ನೀಟಾಗಿ ನಾನು ಕರೆಕ್ಟಾಗಿ ತೋರಿಸ್ತೀನಿ ನೋಡಿ, ಸ್ಕ್ರೀನ್ಶಾಟ್ ತೆಗಿರಿ, ಅಥವಾ ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟಿಗೆ ಹಾಕ್ತೀನಿ ನಾನು ಕೂಡ. ಆದಷ್ಟು ನಾನು ಏನೇನು ಹೇಳ್ತಿರ್ತೀನೋ ಆ ಟೈಮಲ್ಲಿ ನೀವು ಅದನ್ನೆಲ್ಲ ನೆನಪಿಟ್ಕೊಂಡು ನೀವು ಬರ್ಕೊಂಡಾಗ ಖಂಡಿತ ನಿಮಗೆ ಅದು ಈಸಿಯಾಗಿ ಅರ್ಥ ಆಗೋಗುತ್ತೆ. ಆದಷ್ಟು ಈ ಥರ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ನೀವೇ ನೋಟ್ಸ್ನ ರೆಡಿ ಮಾಡ್ಕೋಬೋದು. ನೋಡಿ ಇದು ಈ ರೀತಿಯಾಗಿ ರೌಂಡಾಗಿ ಬರುತ್ತೆ ಇದು ಕಾಲರ್. ಓಕೆ, ನಂತರ ಇದ್ರದ್ದು ಕಟಿಂಗ್ದು ಸ್ಟಿಚಿಂಗ್ದು, ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕನ್ನೋರು ಸ್ವಲ್ಪ ತಾಳ್ಮೆ ಖಂಡಿತ ಇರಲೇಬೇಕು. ನಿಮಗೆ ಅರ್ಜೆಂಟ್ ಮಾಡಿದ್ರೆ ನನಗೂ ಕಷ್ಟ, ನಿಮಗೂ ಕಷ್ಟ. ನೀಟಾಗಿ ಕಲಿಬೇಕು. ಎಲ್ಲ ಒಂದು ನಮಗೆ ನೋಟ್ಸ್ ರೆಡಿ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೈಮ್ನ ನೀವು ಕೊಟ್ಟು ಕಲಿಬೇಕಾಗುತ್ತೆ. ಕೊನೆ ತನಕ ವಿಡಿಯೋ ನೋಡಿದಾಗ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಕೂಡ ನೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಆದಷ್ಟು ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಖಂಡಿತ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.